ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೀಡರ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಯಾರೆಲ್ಲ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಒಂದು ಹೊಸ ನ್ಯೂ ಫೀಚರ್ಸ್ ಬಂದು ಆ್ಯಡ್ ಆಗಿದೆ. ಆ ಒಂದು ಫೀಚರ್ಸ್ ನೇಮ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಥ್ರೆಡ್ಸ್ ಅಂತ ಬಂದ್ಬಿಟ್ಟು ನೀವು ನಿಮ್ಮೊಂದು ಪ್ರೊಫೈಲ್ ಓಪನ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಹೊಸ ನ್ಯೂ ಫೀಚರ್ಸ್ ಆ್ಯಡ್ ಆಗಿದೆ ನೋಡಿ, ಥ್ರೆಡ್ಸ್ ಅಂತ ಬಂದ್ಬಿಟ್ಟು. ಈ ಥ್ರೆಡ್ಸ್ ಅನ್ನೋ ಫೀಚರ್ಸು ಇದರಿಂದ ನಿಮಗೆ ಈ ಒಂದು ಫೀಚರ್ಸ್ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಇದರಿಂದ ನಿಮಗೆ ಏನು ಯೂಸ್ಫುಲ್ ಆಗುತ್ತೆ, ಈ ಥ್ರೆಡ್ಸ್ ಅನ್ನೋ ಫೀಚರ್ಸ್ ಇದನ್ನು ಯಾವ ರೀತಿ ನಾವು ಆ್ಯಕ್ಟಿವ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಬಂದ್ಬಿಟ್ಟು ನಮ್ಮೊಂದು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಎಲ್ಲರಿಗೂ ಒಂಥರ ಅಂದ್ರೆ ಒಂದು ಸ್ವಲ್ಪ ಡೌಟ್ ಆಗಿಬಿಟ್ಟಿದೆ. ಏನಪ್ಪ ಅಂದರೆ ಈ ಥ್ರೆಡ್ಸ್ ಅನ್ನೋ ಹೊಸ ನ್ಯೂ ಫೀಚರ್ಸ್ ಆ್ಯಡ್ ಆಗಿದೆ, ಇವತ್ತೇ ಆ್ಯಡ್ ಆಗಿದೆ. ಈ ಫೀಚರ್ ಅಂದರೆ ಈ ಒಂದು ಹೊಸ ನ್ಯೂ ಫೀಚರ್ಸ್ ಬಂದಿದೆ, ಈ ಒಂದು ಫೀಚರ್ಸು ಇದರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸು, ಈ ಥ್ರೆಡ್ಸ್ ಅನ್ನೋದು ಏನು ಅಂತ ನನಗೆ ತುಂಬ ಡೌಟ್ ಇರುತ್ತೆ. ಅವ್ರು ಎಲ್ಲರಿಗೆ ಈ ಥ್ರೆಡ್ಸ್ ಅನ್ನೋ ಫೀಚರ್ಸ್ ಇದರಿಂದ ಏನು ಬೆನಿಫಿಟ್ಸ್ ಇದೆ ಏನಪ್ಪ ಅಂದ್ರೆ ಹೇಳ್ಬೇಕಾದ್ರೆ ಮೊದಲೇ ಬಂದ್ಬಿಟ್ಟು ಇದು ಥ್ರೆಡ್ಸ್ ಅನ್ನೋದು ಇದೊಂದು ಕೂಡ ನ್ಯೂ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಈಗ ಎಕ್ಸಾಂಪಲ್ ಈಗ ಟ್ವಿಟರ್ ಯಾವ ರೀತಿ ಇದೆ, ನಮ್ಮೊಂದು ಟ್ವಿಟರ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇದೆಯಲ್ಲ, ಅದೇ ರೀತಿ ಕೂಡ ಈ ಥ್ರೆಡ್ಸ್ ಅನ್ನೋದು ಇದೊಂದು ಪ್ಲಾಟ್ಫಾರ್ಮು. ಈ ಒಂದು ಪ್ಲಾಟ್ಫಾರ್ಮಲ್ಲಿ ನಾವು ಯಾವ ರೀತಿ ಆಕ್ಟಿವ್ ಆಗೋದು, ಪ್ರೊಫೈಲು ಯಾವ ರೀತಿ ಏನೇನಿದೆ, ಇದರಿಂದ ನಮ್ಗೆ ಏನು ಬೆನಿಫಿಟ್ಸು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲನೇ ಹೇಳ್ತೀನಿ, ಈ ವಿಡಿಯೋ ಸ್ಕಿಪ್ ಮಾಡಿದೆ. ಇಂಪಾರ್ಟೆಂಟ್ ಯಾರೆಲ್ಲ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರಿಗೆ ಹೇಳ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡக்கூಡಿ. ಅದ್ರ ಜೊತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ನಮ್ಮೊಂದು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಬೇಗ ಸಬ್ಸ್ಕ್ರೈಬ್ ಆ್ಯಪಲ್ಲಿ ಬಟನ್ ಟನ್ನಂತೆ ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ ಮಾಡಿ ಇದೇ ರೀತಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಬಂದಂಥ ಅಪ್ಡೇಟ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲ ಬಂದ್ಬಿಟ್ಟು ಇದೊಂದು ಥ್ರೆಡ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಫೀಚರ್ಸ್ ಇದು ಯಾವ ರೀತಿ ಅಂದ್ರೆ ಹೇಳ್ಬೇಕಾದ್ರೆ ಇದೊಂದು ಪ್ಲಾಟ್ಫಾರ್ಮ್. ನಿಮಗೆ ಈಗ ಇಲ್ಲಿ ಇದೊಂದು ಪ್ಲಾಟ್ಫಾರ್ಮ್ ಯಾವ ರೀತಿ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೇಕಾದ್ರೆ ಈಗ ನಮ್ಮೊಂದು ಟ್ವಿಟರ್ ಅನ್ನೋದು ಇದೆ. ಟ್ವಿಟರ್ ಯಾವ ರೀತಿ ಅಂದ್ರೆ ಹೇಳ್ಬೇಕಾದ್ರೆ ಈಗ ನಾವು ಮುಂದೆ ಅಂದರೆ ಈಗ ಏನೇನು ಕೆಲಸ ಮಾಡ್ತಾರೆ ಟ್ವಿಟರಲ್ಲಿ, ಅಂದರೆ ಈಗ ನಾವು ಮುಂದೆ ಏನು ಮಾಡ್ತೀವಿ ಅದನ್ನೆಲ್ಲ ಟ್ವಿಟರಲ್ಲಿ ಅವರು ಈ ರೀತಿ ನ್ಯೂಸ್ ಕಳಿಸ್ತಾರೆ. ಈ ರೀತಿ ಟ್ವಿಟರಲ್ಲಿ ಏನುತ್ತೆ ಟ್ರೆಂಡ್ ಮಾಡಬಹುದು, ಟ್ರೆಂಡ್ ಆಗುತ್ತೆ. ಈಗ ಫೋಟೋ ಕಳಿಸೋದು, ಈ ರೀತಿ ಟೆಕ್ಸ್ಟ್, ಈ ರೀತಿ ಒಂದು ಟ್ವಿಟರ್ ಅನ್ನೋದೊಂದು ಟ್ರೆಂಡ್ ಈಗಿನ ದಿನದಲ್ಲಿ ತುಂಬ ಟ್ರೆಂಡು ಟ್ವಿಟರ್. ಆದರೆ ಬಟ್ ಈ ಟ್ವಿಟರ್ ಸೇಮ್ ಅದೇ ರೀತಿ ಕೂಡ ಇದು ಥ್ರೆಡ್ಸ್ ಅನ್ನೋದು ಇದೊಂದು ಅಪ್ಲಿಕೇಶನ್ ಕೂಡ ಇದೊಂದು ಟೆಕ್ಸ್ಟ್ ಅಂದರೆ ಇದು ಕೂಡ ಟೆಕ್ಸ್ಟ್ ಒಂದು ನ್ಯೂ ಪ್ಲಾಟ್ಫಾರ್ಮ್ ಅಂತ ನೋಡ್ತೀವಿ. ಇದು ಟೆಕ್ಸ್ಟ್ ಪ್ಲಾಟ್ಫಾರ್ಮ್. ಇದು ಸೇಮ್ ಟ್ವಿಟರ್ ಯಾವ ರೀತಿ ಇದೆ ಅದೇ ರೀತಿ ಇದೊಂದು ಥ್ರೆಡ್ಸ್ ಅನ್ನೋದು ಇದೊಂದು ಫೀಚರ್ಸ್. ಈ ಒಂದು ಫೀಚರ್ಸ್ ಇನ್ಸ್ಟಾಗ್ರಾಮ್ದವರೇ ಅವರಾಗಿ ಸ್ವತಃ ಲಾಂಚ್ ಮಾಡಿದ್ದಾರೆ. ಈ ಒಂದು ಫೀಚರ್ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಬಂದಿದೆ. ಯಾರಿಗೆಲ್ಲ ಫೀಚರ್ಸ್ ಬಂದಿದೆ ಅವರು ಕೂಡ ನೀವು ಏನು ಮಾಡ್ಬೇಕು ಅದನ್ನು ಕೂಡ ಹೇಳ್ತೀನಿ. ಇನ್ನೂ ನಾನು ನಿಮಗೆ ಮೊದಲೇ ಈ ಒಂದು ಫೀಚರ್ಸ್ ಯಾವ ರೀತಿ ಆಕ್ಟಿವ್ ಮಾಡ್ಕೊಳ್ಳೋದು, ಅದರ ನಂತರ ಬಂದ್ಬಿಟ್ಟು ನಾನು ನಿಮಗೆ ಕ್ಲಿಯರ್ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಿಂದ ಏನು ಬೆನಿಫಿಟ್ಸ್ ಎಲ್ಲ ನಮಗೆ ವಿಡಿಯೋದಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲೇ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಈಗ ಮೊದಲೇ ಬಂದ್ಬಿಟ್ಟು ಮೊಬೈಲ್ ಸ್ಕ್ರೀನ್ ಕೂಡ ಹಾಕ್ಬಿಡ್ತೀನಿ. ತುಂಬ ಜನ ವೇಟ್ ಮಾಡ್ತಿರ್ತಾರೆ. ಏನು ಜಸ್ಟ್ ನಾನು ನಿಮಗೆ ಸರಿ ಮೊಬೈಲ್ ಸ್ಕ್ರೀನ್ ಕೂಡ ಹಾಕ್ತೀನಿ ನೋಡಿ. ವೇಟು ನಾನು ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಜಸ್ಟ್ ವೇಟು. ಈಗ ಬಂದ್ಬಿಟ್ಟು ನಾನು ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಇನ್ನೂ ಜಸ್ಟ್ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ ತಕ್ಷಣ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 3 ಡಾಟ್ ಅಂತ ಬರುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸ ನ್ಯೂ ಫೀಚರ್ಸ್ ಆ್ಯಡ್ ಆಗಿದೆ ನೋಡಿ, ಥ್ರೆಡ್ಸ್ ಅಂತ ಬಂದ್ಬಿಟ್ಟು. ಇದು ಇವತ್ತೇ ಆ್ಯಡ್ ಆಗಿದೆ ಫೀಚರ್ಸು. ಈ ಒಂದು ಫೀಚರ್ಸ್ ತುಂಬ ಇಂಪಾರ್ಟೆಂಟ್, ತುಂಬ ಯೂಸ್ಫುಲ್ ಆಗುತ್ತೆ. ಇದೊಂದು ಪ್ಲಾಟ್ಫಾರ್ಮ್ ಹೇಳ್ಬೇಕಾರೆ. ಈ ಥ್ರೆಡ್ಸ್ ಅನ್ನೋ ಫೀಚರ್ಸ್ ಏನಪ್ಪ ಅಂತ ಹೇಳ್ಬೇಕಾರೆ ಇದು ಒಂದು ಪ್ಲಾಟ್ಫಾರ್ಮ್ ಮೇನ್ ಇಂಪಾರ್ಟೆಂಟ್. ಈಗ ಟ್ವಿಟರ್ ಯಾವ ರೀತಿ ಒಂದು ಪ್ಲಾಟ್ಫಾರ್ಮ್ ಇದೆ ಅದೇ ರೀತಿ ಕೂಡ ಥ್ರೆಡ್ಸ್ ಅನ್ನೋದು ಇದು ಒಂದು ಪ್ಲಾಟ್ಫಾರ್ಮ್. ಇದು ಟೆಕ್ಸ್ಟ್ ಸೇಮ್ ಟ್ವಿಟರ್ ಸೇಮ್ ಇದು ಒಂದು ಪ್ಲಾಟ್ಫಾರ್ಮ್. ಈಗ ಬಂದ್ಬಿಟ್ಟು ನೀವು ಏನು ಜಸ್ಟ್ ಆ ಥ್ರೆಡ್ಸ್ ಅನ್ನೋಂಥ ಒಂದು ಫೀಚರ್ಸ್ ಇಲ್ಲ, ಆ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡಿ. ಆ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಓಪನ್ ಆಗುತ್ತೆ. ಜಸ್ಟ್ ಏನಿಲ್ಲ ಗೆಟ್ ನೋಡಿ ತೆರಗಡೆ ಬಂದ್ಬಿಟ್ಟು ಗೆಟ್ ಥ್ರೆಡ್ಸ್ ಅಂತ ಬರುತ್ತೆ ನೋಡಿ. ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮೊಂದು ಪ್ಲೇಸ್ಟೋರು ಓಪನ್ ಆಗುತ್ತೆ. ನಾನು ಏನು ಮಾಡ್ತೀನಿ ನಿಮ್ಮೊಂದು ಆ್ಯಪ್ ಸ್ಟೋರ್ ಆಗಿರೋದು ಪ್ಲೇಸ್ಟೋರ್ ಈ ರೀತಿ ಓಪನ್ ಆಗುತ್ತೆ. ನೀವು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ, ಥ್ರೆಡ್ಸ್ ಆನ್ ಇನ್ಸ್ಟಾಗ್ರಾಮ್ ಆ್ಯಪ್ ಅಂತ ಬರುತ್ತೆ. ಇದನ್ನೇನು ಮಾಡ್ಕೊಂಡು ಡೌನ್ಲೋಡ್ ಮಾಡ್ಬೇಕು. ಯಾರಿಗೆಲ್ಲ ಫೀಚರ್ಸ್ ಆ್ಯಡ್ ಆಗಿಲ್ಲ ನೀವು ಕೂಡ ಏನು ಮಾಡ್ಬೇಕಪ್ಪ, ಏನೂ ಇಲ್ಲ, ನಿಮಗೆ ಫೀಚರ್ಸ್ ಬಂದು ಅಪ್ಡೇಟ್ ಆಗಿಲ್ಲ, ನೀವೇನು ಮಾಡ್ಬೇಕು ಜಸ್ಟ್ ಅಂದರೆ ನೀವು ನಿಮ್ಮೊಂದು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು ಥ್ರೆಡ್ಸ್ ಅಂತ ಸರ್ಚ್ ಮಾಡಿ. ಈ ರೀತಿ ಒಂದು ಅಪ್ಲಿಕೇಶನ್ ಬರುತ್ತೆ, ಥ್ರೆಡ್ಸ್ ಆನ್ ಇನ್ಸ್ಟಾಗ್ರಾಮ್ ಆ್ಯಪ್ ಅಂತ ಸರ್ಚ್ ಮಾಡಿ. ಅದು ಬರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ ನೋಡಿ, ಇನ್ಸ್ಟಾಲ್ ಆಗ್ತಿದೆ. ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಸೇಮ್ ಟ್ವಿಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅದೇ ರೀತಿ ಕೆಲಸ. ಈ ಒಂದು ಅಪ್ಲಿಕೇಶನ್ ಏನಂದರೆ ಜಾಸ್ತಿ ನಿಮ್ಮೊಂದು ಫಾಲೋವರ್ಸ್ಗೆ ನೀವು ಆ್ಯಕ್ಟಿವ್ ಆಗಿ ಅಟ್ರಾಕ್ಟ್ ಆಗ್ಬೋದು. ಅವರೊಂದು ಜೊತೆಗೆ ಜಾಸ್ತಿ ಅತಿ ಆಗೋದು. ಅದ್ರ ಜೊತೆಗೆ ಈ ಟ್ವಿಟರ್ಗೂ ಮತ್ತು ಈ ಒಂದು ಥ್ರೆಡ್ಸ್ ಏನು ಅಪ್ಲಿಕೇಶನ್ ಇದೆ ಇವೆರಡೂ ಕೂಡ ತುಂಬ ಕಾನ್ಫಿಡೆನ್ಸಿ ಬರುತ್ತೆ. ಅಂದರೆ ತುಂಬ ಚಾಲೆಂಜ್ ಅಂದರೆ ಸ್ಟೆಪ್ ಬೈ ಸ್ಟೆಪ್. ಈ ಟ್ವಿಟರ್ ನಾನು ಹೆಚ್ಚು, ಈ ಥ್ರೆಡ್ಸ್ ನಾನು ಹೆಚ್ಚು, ಇನ್ನು ತುಂಬ ಬರುತ್ತೆ. ಯಾಕಂದರೆ ಇದು ಸೇಮ್ ಟ್ವಿಟರ್ ರೀತಿಯೇ ಬಂದಿದೆ ಈ ಥ್ರೆಡ್ಸ್ ಅನ್ನೋದು ಫೀಚರ್ಸ್. ಇದೊಂದು ಇನ್ಸ್ಟಾಗ್ರಾಮ್ದವ್ರು ತಂದಿದ್ದಾರೆ. ಇದು ಎಲ್ಲ ಇನ್ಸ್ಟಾಗ್ರಾಮ್ ಯೂಸರ್ಸ್ಗೆ ಯೂಸ್ ಮಾಡ್ಕೊಳ್ಬೋದು. ಈಗ ನೋಡಿ ನಂದು ಇನ್ಸ್ಟಾಲ್ ಆಗ್ತಾಯಿದೆ ನೋಡ್ಕೊಳ್ಬೋದು. ಎಷ್ಟು 62 MB ವೇಟ್ ಇನ್ಸ್ಟಾಲ್ ಆಗುತ್ತೆ. ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಸೇಮ್ ಟ್ವಿಟರ್ ಹಂಗೆ ಇದರಲ್ಲಿ ನೀವು ಪೋಸ್ಟ್ ಮಾಡ್ಬೋದು, ನೀವು ಕೂಡ ಫೋಟೋ ಹಾಕ್ಬೋದು, ಎಲ್ಲ ಸೇಮ್. ಅದು ಬಟ್ ನಾನು ನಿಮಗೆ ಕ್ಲಿಯರ್ ತೋರಿಸ್ತೀನಿ ಇದರಿಂದ ಏನು ಬೆನಿಫಿಟ್ಸು.
ಏನಪ್ಪ ಬೆನಿಫಿಟ್ಸ್ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಯಾವ ತಿಳಿಯೋಗಿ ಈಗ ನೋಡಿಲ್ಲ 81% ಆಗಿದೆ, 86, 92 ನೋಡ್ಕೊಳ್ಳಿ, 94. ಸ್ವಲ್ಪ ಇಂಟರ್ನೆಟ್ ಸ್ಪೀಡ್ ಇಲ್ಲ ಅಷ್ಟೇ. ಜಸ್ಟ್ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ತಕ್ಷಣ ನೀವು ಏನು ಮಾಡ್ಬೇಕು, ಇದನ್ನು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಥ್ರೆಡ್ಸ್ ಅಂತ ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರ್ತದೆ ನೋಡಿ. ಸೇಮ್ ಇನ್ಸ್ಟಾಗ್ರಾಮ್ದೇ ಅಲ್ಲ, ಇದು ಇನ್ಸ್ಟಾಗ್ರಾಮ್ದಲ್ಲೇ ಇದು ಮಾಡಿಬಿಟ್ಟಿದ್ದಾರೆ, ಇದು ಲಾಂಚ್ ಮಾಡಿದರೆ ಈ ಒಂದು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ ನೋಡ್ಕೊಳ್ಳಿ. ಜಸ್ಟ್ ಓಪನ್ ಆಗುತ್ತೆ ನೋಡಿ, ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಐಡಿ ಇದೆ ನೋಡಿ, ಇಲ್ಲಿ ತಗೊಂಡು ಲಾಗಿನ್ ಅಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐಡಿ ಮೂಲಕ ನೀವು ಲಾಗಿನ್ ಆಗ್ಬೋದು. ಸೇಮ್ ನಿಮ್ಮ ಇನ್ಸ್ಟಾಗ್ರಾಮ್ ಏನು ಪ್ರೊಫೈಲ್ ಇದೆ ಇಲ್ಲಿ ಬರುತ್ತೆ. ಇದರಲ್ಲಿ ಯಾವ ರೀತಿ ಏನಿಲ್ಲ, ಜಸ್ಟ್ ಇಲ್ಲಿ ಕನ್ನಡ ಟೆಕ್ ಕ್ರಿಯೇಟರ್ಸ್ ಅಂತ ಇದೆ ನನ್ನ ಚಾನಲ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಗೆಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಓಪನ್ ಆಗುತ್ತೆ, ಸ್ವಲ್ಪ ಲೋಡ್ ಆಗುತ್ತೆ, ಅದ್ರ ಬಿಟ್ಟು ಓಪನ್ ಆಗುತ್ತೆ ನೋಡಿ. ಈ ರೀತಿ ಅಂತ ಈಗ ಬರುತ್ತೆ. ಲಾಗಿನ್ ಟು ರಿಕ್ವೆಸ್ಟ್ ಅಂತ ಬರುತ್ತೆ. ಇದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ನನ್ನೊಂದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಬಂದಿರುತ್ತೆ. ನಾನು ಏನು ಮಾಡಬೇಕು, ಎಕ್ಸೆಪ್ಟ್ ಮಾಡಬೇಕು. ಎಕ್ಸೆಪ್ಟ್ ಯಾವ ರೀತಿ ಮಾಡೋದಂದ್ರೆ ಜಸ್ಟ್ ಏನಿಲ್ಲ, ನೀವು ಲಾಗಿನ್ ಆಗ್ಬೇಕಾದ್ರೆ ರಿಕ್ವೆಸ್ಟ್ ಆಗಬೇಕು. ಇಲ್ಲಿ ನೋಡಿ ಎಕ್ಸೆಪ್ಟ್ ಮಾಡ್ತೀನಿ, ಎಕ್ಸೆಪ್ಟ್ ಅಪ್ರೂವ್ ಮಾಡ್ತೀನಿ. ಈಗ ಜಸ್ಟ್ ವೇಟು ಅಪ್ಲೋಡ್ ಆಗಿದೆ. ಈಗ ನಾನು ಏನು ಮಾಡ್ತೀನಿ, ಬ್ಯಾಕ್ ಬರ್ತೀನಿ. ಈಗ ನೆಕ್ಸ್ಟು ಕಂಟಿನ್ಯೂ ನೋಡಿ, ಸ್ವಲ್ಪ ವೇಟ್. ಈಗ ನಾನು ಅಪ್ರೂವ್ ಮಾಡಿದ್ದೀನಿ, ಜಸ್ಟ್ ವೇಟು ಲೋಡ್ ಆಗ್ತಾಯಿದೆ. ಏನೆಲ್ಲ ನೀವು ಮಾಡಬೇಕು, ಇನ್ಸ್ಟಾಗ್ರಾಮ್ದಲ್ಲಿ ಬರ್ತಾಯಿದೆ ರಿಕ್ವೆಸ್ಟ್ ಅಂದರೆ ಅಪ್ರೂವ್ ಒಂದು ರಿಕ್ವೆಸ್ಟ್ ಬರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಲಾಗಿನ್ ಆಗುತ್ತೆ ನೋಡಿ. ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಈ ರೀತಿ ಬರ್ತದೆ ನೋಡಿ. ಇಲ್ಲಿ ನೀವು ಬಂದುಬಿಟ್ಟು ಸ್ವಲ್ಪ ಬ್ಯಾಟ್ರಿ ಲೋ ಇರಲಿ, ಈ ರೀತಿ ಬಂದುಬಿಟ್ಟು ಏನಿಲ್ಲ, ಜಸ್ಟ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐಡಿ ತೋರಿಸುತ್ತೆ, ಇಲ್ಲಿ ನಿಮ್ಮ ಬಯೋ ತೋರಿಸುತ್ತೆ. ನೀವೇನು ಮಾಡಬೇಕು, ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಏನು ಡೇಟಾ ಏನಿಲ್ಲ ಇದಕ್ಕೆ ಅಟ್ಯಾಚ್ ಆಗುತ್ತೆ. ಇದಕ್ಕೆ ನೀವು ಅಂದರೆ ಲಿಂಕ್ ಮಾಡ್ಬೋದು. ಜಸ್ಟ್ ನಾನು ಏನು ಮಾಡ್ತೇನೆ, ಇನ್ಸ್ಟಾಗ್ರಾಮ್ ನೋಡಿ, ಇಂಪಾರ್ಟೆಂಟ್ ಫಾರ್ ಇನ್ಸ್ಟಾಗ್ರಾಮ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಇನ್ಸ್ಟಾಗ್ರಾಮ್ ಏನು ಬಯೋ ಇದಲ್ಲ ಅದು ಆಟೋಮೆಟಿಕ್ ತಗೋತೆ. ಏನು ಜಸ್ಟ್ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಪ್ರವೇಶಿ ಅಂತ ಬರುತ್ತೆ ನೋಡಿ. ಪ್ರವೇಶಿ ಅಂದರೆ ಇಲ್ಲಿ ನಿಮ್ಮೊಂದು ಏನು ಟ್ರೇಡ್ಸಲ್ಲಿ ನಿಮ್ಮೊಂದು ಅಕೌಂಟ್ ಏನಿದೆ ಇದು ಪ್ರೈವೇಟ್ ಮಾಡ್ಬೇಕಾ ಪಬ್ಲಿಕ್ಸ್ ಮಾಡ್ಬೇಕಂತ ಕೇಳುತ್ತೆ. ನಾನು ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದರ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ನಿಮ್ಮೇನು ಫಾಲೋವರ್ಸ್ ಇದ್ದಾರೆ ಇದರಲ್ಲಿ ಕೂಡ ಫಾಲೋವರ್ಸ್ ತೋರಿಸುತ್ತೆ. ಜಸ್ಟ್ ನಾವು ಫಾಲೋವರ್ಸು ಮಾಡ್ಬೋದು, ಇದು ಮಾಡ್ಬೋದು. ಜಸ್ಟ್ ನಾನು ತೋರಿಸ್ತೀನಿ. ನೆಕ್ಸ್ಟ್ ಮೇಲೆ ಫಾಲೋವರ್ ಮೇಲೆ ಕ್ಲಿಕ್ ಮಾಡಿ, ಆದ ನಂತರ ಬಂದ್ಬಿಟ್ಟು ಔಟ್ ಥ್ರೆಡ್ಸ್ ವರ್ಕ್ಸ್ ಅಂತ ಬರುತ್ತೆ. ವರ್ಕ್ಸ್ ಅದು ಇಲ್ಲಿ ನೋಡ್ಕೊಳ್ಬೋದು, ಯಾವ ರೀತಿ ಡೇಟಾ ವರ್ಕು ಈ ರೀತಿ ಬರುತ್ತೆ. ಏನು ಜಸ್ಟ್ ಮತ್ತೆ ನೀವು ಕಂಟಿನ್ಯೂ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ನಿಮ್ಮೊಂದು ಅಕೌಂಟಿಗ ಇದರಲ್ಲಿ ನೀವು ಲಾಗಿನ್ ಆದರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಈಗ ಲಾಗಿನ್ ಆಗಿದೆ ನೋಡಿ. ಸೇಮ್ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಸೇಮ್ ಟ್ವಿಟರ್, ಇದು ಸೇಮ್ ಟ್ವಿಟರ್ ಅಂತ ಬಂದಿದೆ. ಇದು ಟ್ವಿಟರ್ ಅದು ಪ್ಲಾಟ್ಫಾರ್ಮ್, ಇದೊಂದು ಟ್ರೇಡ್ ಪ್ಲಾಟ್ಫಾರ್ಮ್. ಥ್ರೆಡ್ಸ್ ಇದೊಂದು ಪ್ಲಾಟ್ಫಾರ್ಮ್ ನೋಡ್ಕೊಳ್ಳಿ. ಸೇಮ್ ಟ್ವಿಟರ್ ನೋಡ್ಕೊಳ್ಳಿ, ಟ್ವಿಟರೇ ಸೇಮ್. ಅದ್ರ ಬಿಟ್ಟು ಇದರಲ್ಲಿ ನೋಡ್ಬೋದು ಎಷ್ಟು ಜನ ಲಾಗಿನ್ ಆಗಿದೆ ಇನ್ಸ್ಟಾದಿಂದ ನೋಡ್ಕೊಳ್ಬೋದು. ಒಂದು ಡೇಸ್ಗೆ ಎಷ್ಟೋ ಜನ ಲಾಗಿನ್ ಆಗಿದ್ದಾರೆ ಇದರಲ್ಲಿ ನೋಡ್ಕೊಳ್ಳಿ. ಈಗ ನಮ್ಮ ಪ್ರೊಫೈಲ್ ನೋಡ್ಕೊಳ್ಳಿ, ಪ್ರೊಫೈಲ್ ತೋರಿಸ್ತೇನೆ. ನನ್ನೊಂದು ಇನ್ಸ್ಟಾಗ್ರಾಮ್ ಏನು ಪ್ರೊಫೈಲ್ ಇದೆ ಅದೇ ನೇಮ್ ಮೇಲೆ ಪ್ರೊಫೈಲ್ ಬಂದಿರುತ್ತೆ. ಸೆಕೆಂಡ್ ಬಂದು ಆರ್ಟ್ ಸಿಂಬಲ್, ಬದಾಮ್ ಸಿಂಬಲ್ ಯಾವ ರೀತಿ ನಾನು ಯಾರಿಗೆಲ್ಲ ಹಿಂಗೆ ಮಾಡಿದ್ದೀನಿ ಅದನ್ನೆಲ್ಲ ಮಾಡ್ಕೊಳ್ಬೋದು. ಇಲ್ಲಿ ಬಂದ್ಬಿಟ್ಟು ಟೆಕ್ಸ್ಟ್, ಇಲ್ಲಿ ನೀವು ಏನಾದರೂ ಟೆಕ್ಸ್ಟ್ ಅಂದರೆ ಈ ಟೆಕ್ಸ್ಟ್ ಪ್ಲಾಟ್ಫಾರ್ಮ್ ಇಲ್ಲಿ ನೀವು ಏನಾದರೂ ಫೋಟೋಸ್ ಅಪ್ಲೋಡ್ ಮಾಡಿ ನೀವು ಕೂಡ ಟ್ವೀಟ್ ಮಾಡ್ಕೊಳ್ಬೋದು. ಅಂದರೆ ಇಲ್ಲಿ ಟ್ರೆಂಡ್ ಮಾಡ್ಕೊಳ್ಬೋದು. ಯಾವುದಾದ್ರು ಒಂದು ಫೋಟೋ ಹಾಕ್ತಾರೆ, ಎಕ್ಸಾಂಪಲ್ ನಾನು ನಿಮಗೆ ಒಂದು ತೋರಿಸ್ಬೇಕಾದ್ರೆ ಯಾವುದಾದ್ರು ಒಂದು ಫೋಟೋ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫೈಲ್ ಮೇಲೆ ಕ್ಲಿಕ್ ಮಾಡಿ ನಾನು ಏನು ಮಾಡ್ತೀನಿ, ಅಲೋ ಕೂಡ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟು ಫೋಟೋ ವಿಡಿಯೋ ಇದೆ, ಈ ವಿಡಿಯೋ ಇದೆ, ಇಲ್ಲೊಂದು ಫೋಟೋ ನಾನು ಏನು ಮಾಡ್ತೀನಿ ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ವೇಟು ಫೋಟೋ ಗ್ಯಾಲರಿ, ಜಸ್ಟ್ ವೇಟು ಫೋಟೋನ ಏನು ಮಾಡ್ತೀನಿ ಸೆಲೆಕ್ಟ್ ಮಾಡ್ತೀನಿ. ನೋಡ್ಕೊಳ್ಬೋದು. ಇಲ್ಲಿ ನನಗೊಂದು ವಿಡಿಯೋ ಇದೆ, ಈ ವಿಡಿಯೋ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲೊಂದು ವಿಡಿಯೋ ಇದೆ, ನೀವೇನು ಮಾಡ್ಕೊಂಡು ಅಂದರೆ ನೀವು ಟೈಟಲ್ ಹಾಕ್ಬೋದು. ಇಲ್ಲಿ ಏನು ಟೈಟಲ್ ಅಂದರೆ ಇದರಿಂದ ಏನು ಮಾಡ್ಕೊಂಡು ನೀವು ಟ್ರೆಂಡ್ ಮಾಡ್ಕೊಳ್ಬೋದು. ಟ್ರೆಂಡ್ ಆಗುತ್ತೆ, ವಿಡಿಯೋ ಜಾಸ್ತಿ ಟ್ರೆಂಡ್ ಆಗುತ್ತೆ. ಯಾಕಂದರೆ ಇತ್ತೀಚೆಗೆ ಎಲ್ಲರೂ ಕೂಡ ಟ್ವಿಟರ್ ಅನ್ನೋದು ಲಾಗಿನ್ ಆಗಿದ್ದಾರೆ, ಟ್ವಿಟರ್ ತುಂಬ ಯೂಸ್ ಮಾಡ್ತಾರೆ. ಅದೇ ಕೂಡ ಈ ಟ್ರೇಡ್ ಅನ್ನೋದು ಯೂಸ್ ಆಗುತ್ತೆ. ಸೇಮ್ ಟ್ವಿಟರ್ ಹಂಗೆ ಏನೋ ಜಸ್ಟ್ ನೀವು ಏನು ಟೈಟಲ್ ಹಾಕ್ತಾರೆ, ನಾನು ಏನು ಮಾಡ್ತೀನಿ ಎಕ್ಸಾಂಪಲ್ ನಾನು ನಿಮಗೆ ಹಾಕ್ತಾ ಇದ್ದೀನಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವೇನು ಬೇಕಾದ್ರೆ ಬರ್ಕೊಳ್ಳಿ, ಸಿಂಪಲ್ಗಾಗಿ ಈ ರೀತಿ ನೀವು ಏನಾದರೂ ಬರ್ಕೊಳ್ಳಿ. ನಾನು ಏನು ಮಾಡ್ತೀನಿ ಕ್ಯಾನ್ಸಲ್ ಮಾಡ್ತೀನಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಬ್ಯಾಕ್ ಬರ್ತೀನಿ, ಡಿಸೇಬಲ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸರ್ಚ್, ಯಾರಾದರೂ ಪ್ರೊಫೈಲ್ ನೀವು ಪ್ರೊಫೈಲ್ ಸರ್ಚ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ಪ್ರೊಫೈಲ್ ಇರೋ ಪ್ರೊಫೈಲ್ನ ಸರ್ಚ್ ಮಾಡ್ಕೊಳ್ಬೋದು. ಇದರಿಂದ ಜಾಸ್ತಿ ನೀವು ಅವ್ರ ಜೊತೆ ನೀವು ಕಾಂಟ್ಯಾಕ್ಟಲ್ಲೇ ಆಗ್ಬೋದು. ಇದು ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಹೋಮ್ ಪೇಜ್ ಇದ್ರೆ ಹೋಮ್ ಪೇಜ್ ಯಾವ ರೀತಿ ಈಗ ಟ್ವಿಟರಲ್ಲಿ ಯಾವ ರೀತಿ ಅಂದರೆ ಟ್ವಿಟರ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಒಂದು ಹೋಮ್ ಪೇಜ್ ಬರುತ್ತೆ ಅದೇ ರೀತಿ ಹೋಮ್ ಪೇಜ್ ಇಷ್ಟೇ ನೋಡಿ. ಇಲ್ಲಿ ಕಾಣ್ತದೆ. ಈ ರೀತಿ ನೀವು ಟ್ವೀಟ್ ಮಾಡ್ಕೊಳ್ಬೋದು, ರೀಟ್ವೀಟ್, ಈ ರೀತಿ ಟ್ವೀಟ್ ನೋಡ್ಕೊಳ್ಳಿ, ಕ್ಯೂಟ್ ಮಾಡ್ಕೊಳ್ಬೋದು, ಟ್ವೀಟ್ ಮಾಡ್ಕೊಳ್ಬೋದು. ಈ ರೀತಿ ನೀವು ಮಾಡ್ಕೊಂಡು ಯೂಸ್ಫುಲ್ ಆಗುತ್ತೆ. ಇದು ಕೂಡ ಒಂದು ಸೇಮ್ ಟ್ವಿಟರ್ ಹಂಗೆ ಇದೊಂದು ಬೆಸ್ಟ್ ಫೀಚರ್ಸ್ ಅಂತ ಹೇಳ್ಬೋದು. ಈ ಒಂದು ಫೀಚರ್ಸ್ ಯಾರೆಲ್ಲ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಬಂದಿರೋದ್ಕೊಂಡು ಮಾಡ್ಕೊಳ್ಬೋದು. ಇಷ್ಟೇ ನೋಡಿ ಈ ಒಂದು ಫೀಚರ್ಸ್. ಇದು ಆ್ಯಕ್ಚುಲಿ ನಮಗೆ ಎಲ್ಲರಿಗೂ ಹೇಳ್ಬೇಕಂದ್ರೆ ಇದು ಈಗೇನು ಟ್ವಿಟರ್ ಏನಿಲ್ಲ ಅದೇ ರೀತಿ ಸೇಮ್ ಇದು ಥ್ರೆಡ್ಸ್ ಅನ್ನೋದು ಇದು ಕೂಡ ಸೇಮ್ ಅಪ್ಲಿಕೇಶನ್. ಇದೊಂದು ಸೇಮ್ ಪ್ಲಾಟ್ಫಾರ್ಮ್, ಅದು ಸೇಮ್ ಪ್ಲಾಟ್ಫಾರ್ಮ್. ಅದು ಟ್ವಿಟರ್, ಇದು ಥ್ರೆಡ್ಸ್, ಇದೇನಿದೆ ಇನ್ಸ್ಟಾಗ್ರಾಮ್ನಿಂದ ಬಂದಿದೆ ಇಷ್ಟೇ. ಇನ್ನೊಂದು ಜಸ್ಟ್ ನಾನು ನಿಮಗೆ ಮೊದಲನೇ ಬಂದ್ಬಿಟ್ಟು ಈಗ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ಇನ್ನೊಂದು ಜಸ್ಟ್ ಬಂದ್ಬಿಟ್ಟು ನನಗೆ ಈಗ ನೋಡಿ ಮನೋಜ್ ಡೇ ಅವರು ಹಾಕಿದ್ದಾರೆ ನೋಡಿ. ಹಾಗೆ ಅವರು ಮನೋಜ್ ಡೇ ಕೂಡ ಹಾಕಿದ್ದಾರೆ ಬಂದ್ಬಿಟ್ಟು ಅವರು ಕೂಡ ಒಂದು ಫಸ್ಟಕ್ಕೆ ಹಾಕಿಬಿಟ್ಟಿದ್ದಾರೆ ಅವರು ಕೂಡ. ಏನೋ ಜಸ್ಟ್ ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಇದು ಕೂಡ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಎಲ್ಲರೂ ಕೂಡ ಇದರಿಂದ ಜಾಸ್ತಿ ಬೆನಿಫಿಟ್ಸ್ ಕೂಡ ಆಗುತ್ತೆ.
ಅಂತ ಹೇಳ್ತಾ ಈ ಒಂದು ಮುಗಿಸ್ತಾನೆ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬರು ನಾನು ಟೇಕ್ ಇಟ್ಸ್ ಮೆಂಬರ್ಸ್ ಆಗಿರೋದು ಯಾರೆಲ್ಲ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಎಲ್ಲರಿಗೂ ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲ್ಲಿ ಒಂದು ಇನ್ಸ್ಟಾಗ್ರಾಮ್ ಹೊಸ ನೀವು ಫೀಚರ್ಸ್ ಬಂತು, ಆ ಫೀಚರ್ಸ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತಾ ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬರಿಗೆ ಈ ಒಂದು ಇಷ್ಟ ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಇವತ್ತು ಮುಗಿಸ್ತು ಪ್ರತಿಯೊಬ್ಬರು ಜೇನು ಮಾತ್ರ ಮತ್ತೆ ನಾನು ಸಿಗ್ತೀನಿ ಎಲ್ಲರಿಗೆ. ಬಾಯ್.